ಹಂಗಾಗಿ ಕಾಂಗ್ರೆಸ್ನ ಭ್ರಷ್ಟಾಚಾರದಲ್ಲಿ ಇವತ್ತು ಬಹುಶಃ ನಾನು ಹೇಳ್ತಾ ಇದ್ದೆ, ಮೊದಲನೇ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರನ ಪಿತಾಮಹಗಳು ಯಾರೆಂದ್ರೆ ನೆಹರು ಅವರನ್ನಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಅದು ಇವತ್ತು ಅದನ್ನು ಮುಂದುವರಿಸಿದಂತ ಭಾಗ ಏನಂದ್ರೆ ಎಪಿಸೋಡ್ಗಳು ಏನಂದ್ರೆ ಇವತ್ತು ಮರಿಮೊಮ್ಮಗಂತ ರಾಹುಲ್ ಗಾಂಧಿ ತನಕ ಕೂಡ ಆ ಭ್ರಷ್ಟಾಚಾರವನ್ನು ಮುಂದುವರಿಸಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇವತ್ತು ಈ ರಾಜ್ಯದಲ್ಲಿದ್ದಂತ ಜನರು ಬಹಳ ಸ್ಪಷ್ಟವಾಗಿ ಭ್ರಷ್ಟಾಚಾರ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಆ ಮಂತ್ರಿ ಅನ್ನಂತ ವ್ಯಕ್ತಿ ರಾಜೀನಾಮೆಯನ್ನು ಕೊಟ್ಟಿದ್ದಾನ. ರಾಜೀನಾಮೆಯನ್ನು ಕೊಟ್ಟ ನಂತರ ಅವನು ಜೈಲಿಗೆ ಹೋಗಿದ್ದಾನ. ಜೈಲಿಗೆ ಹೋದ ನಂತರ ಸದನದಲ್ಲಿ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಇನ್ನ 87 ಕೋಟಿ ರೂಪಾಯಿ ಕಟ್ಟಬೇಕಾಗಿದೆ ಅನ್ನಂತ ಮಾತು ಸ್ವತಃ ಸಿದ್ದರಾಮಯ್ಯ ಹೇಳಿದ ನಂತರ ಕೂಡ ಇವತ್ತಿನ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದಾರೆ, ಭ್ರಷ್ಟಾಚಾರ ಆಗ್ಲೇ ಇಲ್ಲ ಅನ್ನಂತ ಮಾತನ್ನು ಕೂಡ ಹೇಳಂತ ಕೆಲಸ ಆಗ್ತದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ರೀತಿ ಪಾಪದ ಕೆಲಸ ಮಾಡಂತ ಟೈಮಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಪಾಪದ ಕೆಲಸ ಮಾಡಂತ ಟೈಮಲ್ಲಿ ದಲಿತರನ್ನೇ ಮುಂದಿಡಂತ ಕೆಲಸ ಆಗುತ್ತೆ. ಯಾವುದೇ ಪಾಪದ ಕೆಲಸ ಮಾಡಲಿ ಅಲ್ಲಿ ದಲಿತರ ಮುಂದಿಡಂತ ಕೆಲಸ ಅವತ್ತಿಂದ ಇವತ್ತಿನ ತನಕ ಮುಂದಿಟ್ಕೊಂಡು ಮಾಡ್ಕೊಂತ ಬಂದಿದೆ. ಬಹುಶಃ ನಾನು ಕೇಳ್ತೀನಿ, ಕಾಂಗ್ರೆಸ್ ಪಾರ್ಟಿ ತುರ್ತು ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡಿದಿರಲ್ಲ, ಪರಿಸ್ಥಿತಿಯನ್ನು ಆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂತ ಟೈಮಲ್ಲಿ ಬಾಬು ಜಗಜೀವನ್ ರಾವ್ ಅವ್ರ ಮೂಲಕ ತಾವು ತುರ್ತು ಪರಿಸ್ಥಿತಿ ಇರಂತ ಕೆಲಸ ತಾವು ಮಾಡಲಿಲ್ಲ. ಅವತ್ತು ಒಬ್ಬ ದಲಿತನ ಉಪಯೋಗ ಮಾಡ್ಕೊಂಡಂತ ಕೆಲಸ ಆಗ್ಲಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಅಂಬೇಡ್ಕರ್ ಅವ್ರನ್ನ ಸೋಲಿಸಂತ ಕೆಲಸ, ಅವತ್ತು ಜಗಜೀವನ್ ರಾವ್ ಅವನಿಗೆ ತುರ್ತು ಪರಿಸ್ಥಿತಿ ಇರಂತ ಕೆಲಸ ಅವತ್ತು ಮನಸ್ಸು ಮಾಡಿದ್ರೆ ಅವಾಗಿನ ಪ್ರಧಾನಮಂತ್ರಿಗಳು ಮಾಡಬಹುದಾಗಿತ್ತು. ಅಲ್ಲಿ ಒಂದು ಕಡೆ ನಮಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣದಿಂದ ಅವತ್ತು ಜಗಜೀವನ್ ರಾವ್ ಮುಂದೆ ಇಟ್ಟುಕೊಂಡು ತುರ್ತು ಪರಿಸ್ಥಿತಿ ಏರುವಂತ ಕೆಲಸ ಮಾಡಿದ್ರು. ನಂತರ ದಿನಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲ್ಸಂತ ಕೆಲಸ, ಅಂಬೇಡ್ಕರ್ ಅವ್ರನ್ನ ಈ ದೇಶಕ್ಕೆ ಸಂವಿಧಾನ ಬರೆದಂತ ವ್ಯಕ್ತಿನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತಾವು ಮನಸ್ಸು ಮಾಡಿದ್ರಿಗಿನ ಅವರು ಯಾವ ರೀತಿಯಲ್ಲಿ ಅಂದ್ರೆ ಏಕಗ್ರೀವಾಗಿ ಎಣಿಕೆಯನ್ನು ಮಾಡಬೇಕಾಗಿತ್ತು. ಅವ್ರು ಎಲೆಕ್ಷನ್ ನಿಲ್ಲಿಸ್ರಿ, ಅಲ್ಲಿ ಅವ್ರ ಬಗಲಗಡೆ ಇದ್ದಂತ ಒಬ್ಬ PA ಕರ್ಕೊಂಡು ಒಬ್ಬರು ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಕರ್ಕೊಂಡು ಅವ್ರು ಸೋಲ್ಸಂತ ಕೆಲಸ ಒಬ್ಬ ದಲಿತನ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಾವು ಮಾಡಿಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳ್ತೀನಿ. ಇವತ್ತೇನು ಮಾಡಿದ್ರಿ? ಇವತ್ತು ಭ್ರಷ್ಟಾಚಾರದಲ್ಲಿ ಕೂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಭ್ರಷ್ಟಾಚಾರ ಮಾಡಂತ ವಿಚಾರದಲ್ಲಿ ಒಬ್ಬ ದಲಿತನ್ನೇ ಇವತ್ತು ಅವ್ರ ಮೂಲಕ ಭ್ರಷ್ಟಾಚಾರ ಮಾಡಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡಿದ್ದಾರೆ ಅನ್ನಂತ ಮಾತು. ಬಾಬು ಜಗಜೀವನ್ ರಾವ್ ಬಗ್ಗೆ ನಾನು ಉದಾಹರಣೆಯನ್ನು ಕೊಟ್ಟಿದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೂಡ ಉದಾಹರಣೆ ಕೊಟ್ಟಿದ್ದೀನಿ. ಇವತ್ತು ಕೂಡ ಒಬ್ಬ ದಲಿತನನ್ನು ಹಿಡ್ಕೊಂಡು ಆ ದಲಿತರ ಮೂಲಕನೇ ಭ್ರಷ್ಟಾಚಾರ ಮಾಡಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅನ್ನಂತ ಮಾತನ್ನು ಕೂಡ ಹೇಳ್ತೀನಿ.